ನಮಸ್ಕಾರ, ವೆಲ್ಕಮ್ ಟು ಅಂದರ್ ಬ್ಲಾಗ್. ಒಂದು ಸ್ಪೆಷಲ್ ಬ್ಲಾಗ್ಗೆ ಸ್ವಾಗತ. ಆಲ್ರೆಡಿ ತಮ್ನೇಲ್ ನೋಡಿರ್ತೀರ, ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ. ಬಟ್ ಅದಕ್ಕೂ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್. ನಮ್ಮದು ಯುಗಾದಿ ಹಬ್ಬ ಬರ್ಬೋದು, ಬಟ್ ಇರಲಿ ಕ್ಯಾಲೆಂಡರ್ ಇಯರ್ ಲೆಕ್ಕಕ್ಕೆ ಎಲ್ಲರಿಗೂ ನ್ಯೂ ಇಯರ್ ವಿಶಸ್ಸು. ಹೊಸ ವರ್ಷ, ಹೊಸ ಕನಸುಗಳು. ಸೊ ನೀವೇನಾದರೂ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ರೆ ನಿಮಗೆಲ್ಲರಿಗೂ ಈ ವರ್ಷ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಲಿ. ನಿಮ್ಮ ಹತ್ರ ಗಾಡಿ ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೆ ಗಾಡಿ ಸಿಕ್ಕಲಿ. ಆಲ್ರೆಡಿ ಒಂದು ಗಾಡಿ ಇದೆ, 2 ಗಾಡಿ ಬರಲಿ, ಚೆನ್ನಾಗಿರೋ ಗಾಡಿ ಬರಲಿ ಇನ್ನು. ಸೊ ನಾನು ಹಾಗೆ ಹೇಳ್ತಾ ಒಂದು ಗಾಡಿ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸು ಶೋರೂಮ್ಗೆ ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ ಏನಂತ ನಿಮಗೆ. ರಿಜಿಸ್ಟ್ರೇಷನ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ 26 ಇಂದ. ಇನ್ ಕೇಸ್ ಏನಾದ್ರು ಪ್ರೈಸ್ ಜಾಸ್ತಿ 26 ಅಂದರೆ ಜಾನ್ 26 ಹೋಯ್ತು. 26 ಪ್ರೈಸ್ ಹೈಕ್ ಆಗುತ್ತೆ ಅಂತ ಹೇಳಿ. ಏನಾದ್ರು ಟ್ಯಾಕ್ಸ್ ಅಮೌಂಟ್ ಏನಾದ್ರು ಜಾಸ್ತಿ ಅಂದರೆ ನೀವು ಪೇ ಮಾಡಬೇಕು. ಎಷ್ಟಾಗ್ಬೋದು? ಆದರೆ ಅಕಸ್ಮಾತ್ ಆಗಿಲ್ಲ ಅಂದರೆ ಏನಿಲ್ಲ, ಓಕೆ 26 ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಆದರೆ ಎಷ್ಟಾಗುತ್ತೆ ಗೊತ್ತಿಲ್ಲ ಅವರಂತ. ಫಸ್ಟ್ ಪಾರ್ಟಿ 1 ಇಯರ್ ಇರುತ್ತೆ, ಥರ್ಡ್ ಪಾರ್ಟಿ 5 ಇಯರ್ಸ್ ಇರುತ್ತೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಡೇಟ್ ಹೈಲೈಟ್ ಮಾಡಿದ್ದೀವಿ ಸರ್, ಡೇಟ್ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಮತ್ತೆ ಇದು ನಿಮ್ಮದು ಟ್ಯಾಕ್ಸ್ ಇನ್ವಾಯ್ಸ್ ಎಕ್ಸ್ಶೋರೂಮ್ ಪ್ರೈಸ್ ಮೇಲೆ ಬಂದಿರುತ್ತೆ. ಮತ್ತೆ ಇದು ಇಂಜಿನ್ ವಾರಂಟಿ 5 ಇಯರ್ಸ್ ಇರುತ್ತೆ. 5 ಇಯರ್ಸ್ ಆರ್ 75,000 ಕಿಲೋಮೀಟರ್ ಇರುತ್ತೆ. ಇಲ್ಲಿ 45,000 ಅಂತಿದೆ. ಅದು ಎಕ್ಸ್ಟೆಂಡ್ ಆಗಿದೆ. ಓಕೆ 75,000 ಕಿಲೋಮೀಟರ್ಸ್ ವಾರಂಟಿ ಬರುತ್ತೆ. ಓಕೆ. ಮತ್ತೆ ಇದು ಪೊಲ್ಯೂಷನ್ ಸರ್ಟಿಫಿಕೇಟ್ 1 ಇಯರ್ ವರೆಗೂ ವ್ಯಾಲಿಡ್ ಇದೆ. 1 ಇಯರ್ ಆದ್ಮೇಲೆ ನೀವು ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಮಾಡಿಸ್ಕೊಳ್ಳಿ. 50 ರೂಪೀಸ್ 60 ರೂಪೀಸ್ ಆಗುತ್ತೆ. ಓಕೆ. ಮುಂಚೆ ಥರ ಮ್ಯಾನ್ಯಲ್ ಬುಕ್ ಬರಲ್ಲ, ಅದಕ್ಕೆ. ಥ್ಯಾಂಕ್ ಯು ಮೇಡಮ್. ಸೊ ಮುಂಚೆ ಅಂದರೆ ಇಷ್ಟು ತಪ್ಪದ ಮ್ಯಾನುವಲ್ ಬುಕ್ಲೆಟ್ ಎಲ್ಲ ಬರೋದು, ಇವಾಗ ಇದರಲ್ಲೇ ಇರುತ್ತೆ. ಓಕೆ ಓಕೆ. ಸೊ ಬಾಯ್ಸ್ ನೋಡೋಣ, ಇಲ್ಲಿ ಪಲ್ಸರ್ ಲೈನಪ್ಗಳಿದೆ. ಪಲ್ಸರ್ N160 ಇದೆರಡು N160. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ. N160 ಆಮೇಲೆ ಆ್ಯಕ್ಚುಲಾಗಿ ದಿಸ್ ಈಸ್ ವೇರ್ ಇಟ್ ಆಲ್ ಹ್ಯಾಡ್ ಸ್ಟಾರ್ಟೆಡ್. ಇದು NS 125, NS 160, NS 200 ಇದೆ. ಆ್ಯಕ್ಚುಲಾಗಿ ನಿಜ ಹೇಳ್ಬೇಕಂದ್ರೆ NS 200 ಬ್ರಿಂಗ್ಸ್ ಬ್ಯಾಕ್ ಲಾಟ್ಸ್ ಆಫ್ ಮೆಮೊರೀಸ್. NS 200 ನನ್ನ ಕ್ಲೋಸ್ ಫ್ರೆಂಡ್ ಸುಮಂತ್ ಅಂತ, ನಾವು ಅವಾಗ MCA ಮಾಡ್ತಾಯಿದ್ದೆ. ಐ ಥಿಂಕ್ 2012-13 ಟೈಮಲ್ಲಿ ತೊಗೊಂಡಿದ್ದು ಚಿಕ್ಕಮಂಗ್ಳೂರಲ್ಲಿ. ಅದು ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ NS 200 ಓಡಿಸ್ಕೊಂಬಂದಿದ್ದು ನಾವು. ಅವಾಗ ನನ್ನ ಹತ್ರ 220 ಇತ್ತು, ನನ್ನ ಫ್ರೆಂಡ್ ಹತ್ರ NS 200 ಇತ್ತು. ಆಮೇಲೆ ಬ್ಯಾಂಗ್ಳೂರಿಂದ ಧರ್ಮಸ್ಥಳ, ಆಳ್ವಾಸ್, ನಮ್ಮ ಕಾಲೇಜ್ ಮೂಡುಬಿದ್ರೆ ಸುಮಾರು ರೋಡ್ ಟ್ರಿಪ್ ಎಲ್ಲ ಮಾಡಿದ್ವಿ ಪಲ್ಸರು ಮತ್ತು NS ಅಲ್ಲಿ ಒಟ್ಟಿಗೆ. ಇಷ್ಟು ಬಜಾಜ್ ರೈಡ್ ಕನೆಕ್ಟ್ ಅಂತ ಈ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಅಂತಂದ್ಬಿಟ್ಟು. ಇದರಲ್ಲಿ OG ಪಲ್ಸರ್ ಇದು ಪಲ್ಸರ್ 220. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದಿದೆ ಪಲ್ಸರ್ 220ಲಿ. ಸೊ ಇದು ಅಷ್ಟೇ. ಫಸ್ಟು ಆವಾಗ ತೊಗೊಂಡಾಗ ಇನ್ನೂ ಡೆಲಿವರಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಸ್ಪ್ಲಿಟ್ ಹ್ಯಾಂಡಲ್ ಬಾರು. ನಾವು 2011ರಲ್ಲಿ ಮೈಸೂರಲ್ಲಿ ಡೆಲಿವರಿ ತೊಗೊಂಡಿದ್ವಿ ಗಾಡಿ ಪಲ್ಸರ್ 220. ನಮ್ಮಪ್ಪ ನಾನು ಮೈಸೂರಿಂದ ಡೆಲಿವರಿ ತೊಗೊಂಡು ಪಿರಿಯಾಪಟ್ಟಣಕ್ಕೆ ಓಡಿಸ್ಕೊಂಡು ಹೋಗಿದ್ವಿ ನಾನು ನಮ್ಮಪ್ಪ. ಆಲ್ಮೋಸ್ಟ್ ನಮಗೆ ಡೆಲಿವರಿ ಕೊಡೋ ಅಷ್ಟೊತ್ತಿಗೆ ಗಾಡಿ ಸುಮಾರು ಸಂಜೆ 7 ಗಂಟೆ ಆಗಿತ್ತು. ಅದನ್ನು ತೊಗೊಂಡು ಹೋಗಿದ್ದು ನೆನಪು ಈಗಲೂ ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ಆವಾಗ ಈ ಸ್ಪ್ಲಿಟ್ ಹ್ಯಾಂಡಲ್ ಬಾರ್ಸು, ಡಿಜಿಟಲ್ ಸ್ಪೀಡು, ಈ ಫೋಲ್ಡ್ ಮಾಡೋದು ಮಿರರ್ಸ್ ಇವೆಲ್ಲ ನೋಡಬೇಕಿದ್ರೆ ತುಂಬ ಚೆನ್ನಾಗಿ ಅನಿಸಿತ್ತು ಅವಾಗ. ಕೆಲವುದು ಸ್ಪೆಷಲ್ ಫೀಲಿಂಗು ಇವಾಗ ಯಾವ ಗಾಡಿ ತೊಗೊಂಡ್ರು ಆ ಲೆವೆಲಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಫಸ್ಟ್ ಬಿಗ್ ಬೈಕ್ ಆ ಫೀಲ್ ಬೇರೆ ಥರನೇ ಇರುತ್ತೆ. ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಇದು ನಿಮಗೆ USB ಚಾರ್ಜಿಂಗ್ ಸಾಕೆಟು, ಇದು ಡಿಸ್ಪ್ಲೇ ಕನ್ಸೋಲ್ ಬೇರೆ ಥರ ಬರುತ್ತೆ. ಬಟ್ ಈ ಟ್ಯಾಂಕು, ಸೀಟು ಇದೆಲ್ಲ ಸೇಮ್ ಅನಿಸುತ್ತೆ. ಸೊ ಮೇಯ್ನು ಡಿಸೈನ್ ಯಾವ ಥರ ಇದೆ, ಮುಂಚೆ ಯಾವ ಥರ ಇತ್ತು ಅದು ಹಂಗೆ ಕ್ಯಾರಿ ಆಗಿದೆ. ಸೊ ಅದು ಸ್ಟಿಲ್ ಕ್ಯಾರೀಸ್ ದಟ್ ಲೆಜೆಂಡರಿ ಪಲ್ಸರ್ ಫೀಲ್ ಅಂತ ಹೇಳ್ಬೋದು. ನಮ್ಮ OG ಪಲ್ಸರ್ 220. ಸೊ ಸ್ನೇಹಿತರೆ, ಗಾಡಿ ರಿವೀಲ್ ಮಾಡ್ತಾ ಇದ್ದೀವಿ ಫೈನಲಿ. ನೀವು ಆಲ್ರೆಡಿ ಗೆಸ್ ಮಾಡಿಬಿಟ್ಟಿರ್ತೀರಾ, ಲೀನ್ ಮೀನ್ ಸ್ಟ್ರೀಟ್ ಮಿಷನ್ಸ್. ಸೊ ಕಮಿಂಗ್ ಬ್ಯಾಕ್ ಟು ಮೈ ಗುಡ್ ಓಲ್ಡ್ ಡೇಸ್. ಏನಕ್ಕೆ ಎತ್ತ ಅಂತಂದ್ಬಿಟ್ಟು ಹೇಳ್ತೀನಿ ಸದ್ಯದಲ್ಲೇ. ಬಟ್ ಅದಕ್ಕೂ ಮುಂಚೆ ವೆಯ್ಟ್ ಮಾಡೋದು ಬೇಡ, ಗಾಡಿನ ಒಂದ್ಸಲ ನೋಡೋಣ. ಓಪನ್ ಮಾಡೋಣ ಪಪ್ಪ. 1 2 3 ಗೋ. ಸೊ ಬಾಯ್ಸ್, ವೆಲ್ಕಮಿಂಗ್ ಹೋಮ್ ದ ನ್ಯೂ ಪಲ್ಸರ್ NS 400. ದಿಸ್ ಈಸ್ ವೇರ್ ವಿ ಆಲ್ ಸ್ಟಾರ್ಟೆಡ್. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬೈಕ್ ಲೈಫಲ್ಲಿ ಒಂದು ಪ್ರಾಪರ್ ಆಗಿ ಒಂದು ಡೈರೆಕ್ಷನ್ ಸಿಕ್ಕಿದ್ದು ಇದೇ ಬಜಾಜ್ ಪಲ್ಸರಿಂದ.
ಸುಮಾರು ಜನ ಅನ್ಕೊಬೋದು ಏನಕ್ಕೆ ಇವರು ಪಲ್ಸರ್ ಚೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆ ಕ್ವಶನ್ಸ್ ಇರುತ್ತೆ. ಇವಾಗ ಯಾವ ಸ್ಟೇಜಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಎವ್ರಿಡೇ ರೈಡಿಗೆ ಒಂದು ಒಳ್ಳೆ ಗಾಡಿ ಬೇಕಿತ್ತು. ಸೊ ದಟ್ ಮೀನ್ಸ್ ಸಿಟಿಯಲ್ಲಿ ಆರಾಮಾಗಿ ಓಡಾಡಬೇಕು, ಪರ್ಫಾರ್ಮೆನ್ಸ್ ಇರಬೇಕು, ಹಾಗೆಯೇ ಕಂಫರ್ಟ್ ಕೂಡ ಇರಬೇಕು. ಬಿಕಾಸ್ ಪರ್ಫಾರ್ಮೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು ನನ್ನ ಕ್ಯಾರೆಕ್ಟರ್. ಸೊ ನಾನು ಹೈವೇಲಿ ಹೋಗ್ತೀನಿ, ಎಲ್ಲಾರ ಒಂದು ಕಡೆ ಟ್ರಾವೆಲ್ ಮಾಡ್ತೀನಿ, ಇಲ್ಲ ಒಂದು ಲಾಂಗ್ ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ರು ಆ ಪರ್ಫಾರ್ಮೆನ್ಸ್ ಬೇಕು. ಸೊ ಅದಕ್ಕೆ ಪರ್ಫೆಕ್ಟ್ ಆ್ಯಕ್ಚುಲಿ ಈ ಗಾಡಿ. ಇದ್ರ ಜೊತೆಗೆ ಪರ್ಫಾರ್ಮೆನ್ಸು, ಕಂಫರ್ಟು, ಸಿಟಿ ರೈಡ್ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ನಮಗೆ ಎಲ್ಲ ಮಾಡರ್ನ್ ಫೀಚರ್ಸ್ ಬರುತ್ತೆ. ಪ್ಲಸ್ ವೆರಿ ಮಚ್ ವ್ಯಾಲ್ಯೂ ಫಾರ್ ಮನಿ ಗಾಡಿ ಇದು. ಸೊ ಈ ಒಂದು ಪ್ರೈಸ್ ಪಾಯಿಂಟಿಗೆ ನಿಮಗೆ ಈ ಥರ ಗಾಡಿ ಯಾವುದೂ ಇಲ್ಲ, ಈ ಪರ್ಫಾರ್ಮೆನ್ಸ್ ಕೊಡುವಂಥ ಗಾಡಿ ವಿತ್ ಆಲ್ ದೀಸ್ ಫೀಚರ್ಸ್ ಅಂತ ನನಗನ್ನಿಸ್ತು ಪರ್ಸ್ನಲಿ. ಸೊ ಹಾಗಾಗಿ ನಾನು ಇದನ್ನ ಚೂಸ್ ಮಾಡಿದ್ದೀನಿ. ಸೊ ಸ್ನೇಹಿತರೆ, ಇದು ನೋಡಿ ಇನ್ವಾಯ್ಸ್ ಕೊಟ್ಟಿದ್ದಾರೆ. ಇನ್ವಾಯ್ಸಲ್ಲಿ ಬ್ರೇಕ್ ಡೌನ್ ತೋರಿಸ್ತೀನಿ ನಿಮಗೆ. ನೋಡಿ ಆ್ಯಕ್ಚುಯಲ್ ಪ್ರೈಸು ಬಂದು NS 400ಗೆ 1,37,710 ರೂಪೀಸು. ಇದಕ್ಕೆ ನಿಮಗೆ ಈ ಅಮೌಂಟಿಗೆ ಟ್ಯಾಕ್ಸ್ ಬೀಳುತ್ತೆ. ಸೊ ಇವಾಗ ನಮಗೆ ನೋಡಿ ಇಲ್ಲಿ ನೀವು ಬ್ರೇಕ್ ಡೌನ್ ನೋಡ್ಬೋದು. CGST ಎಷ್ಟಾಗುತ್ತೆ, SGST ಎಷ್ಟಾಗುತ್ತೆ, ಇಲ್ಲಿ ನಿಮಗೆ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ಇದಿಷ್ಟು ನೋಡಿ 27,000 ನಮ್ಮದು ಈ ಟ್ಯಾಕ್ಸ್ ಪರ್ಸೆಂಟೇಜಿಂದ ಸೇರಿ ಟೋಟಲು 192,794 ಬರುತ್ತೆ ನಮಗೆ. ಇದಲ್ಲದೆ ಇಲ್ಲಿ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸು ನಮಗೆ ಟೋಟಲ್ಲು 1,92,000 ಅಲ್ಲ ಆಯಿತಾ. ಇಲ್ಲಿ ಬಂದು 24,000 ಸಮಥಿಂಗ್ ನಮಗೆ 24,000 ಇನ್ಶೂರೆನ್ಸ್ ಆ್ಯಡ್ ಆಗಿದೆ. ಇದು ಬಿಟ್ಟು ಮತ್ತೆ ನಮಗೆ ಇನ್ನೂ ರೋಡ್ ಟ್ಯಾಕ್ಸ್ ಆ್ಯಡ್ ಆಗುತ್ತೆ. ಸೊ ಟೋಟಲ್ ಎಲ್ಲ ಸೇರಿ ನಮಗೆ 2,62,000 ಬರ್ತಾಯಿದೆ ಇದು ಆನ್ ರೋಡ್ ಪ್ರೈಸು. ಮತ್ತು ಅಗೈನ್ 26ಇಂದ ಏನಾರ ಇದು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ ಆನ್ ರೋಡ್ ಪ್ರೈಸು ನಿಮಗೆ ಜಾಸ್ತಿ ಆಗುತ್ತೆ, ಏನಾದರೂ ಟ್ಯಾಕ್ಸ್ ಎಲ್ಲ ಎಕ್ಸ್ಟ್ರಾ ಕಟ್ಟೋದಿದ್ರೆ. ಸೊ ಇಲ್ಲಿದೆ ನೋಡಿ ಪಲ್ಸರ್ NS 400 ಕಂಪ್ಲೀಟ್ ಬ್ರೇಕ್ ಡೌನು 1,92,000. ಅದರಲ್ಲಿ 68 ರಿಜಿಸ್ಟ್ರೇಷನ್ ಆ್ಯಂಡ್ ಇನ್ಶೂರೆನ್ಸ್ ಚಾರ್ಜಸ್ಸು. ಅಂದರೆ ಐ ಥಿಂಕ್ ಆಲ್ಮೋಸ್ಟ್ 48,000 ಏನೋ ನಿಮಗೆ ರಿಜಿಸ್ಟ್ರೇಷನ್ ಚಾರ್ಜಸ್ ಬರುತ್ತೆ. ಆಕ್ಸೆಸರೀಸ್ ಆನ್ ರೋಡ್ ಪ್ರೈಸು ಟೋಟಲ್ಲು ನಮಗೆ ನೋಡಬೇಕಿದ್ರೆ ಎಲ್ಲಪ್ಪ ಹೋಯ್ತದು 2,62,000 ಬರುತ್ತೆ ನಮಗೆ ಟೋಟಲ್. ಎಸ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಫಸ್ಟ್ ಟೈಮು ಗಾಡಿ ಎತ್ತಿದ್ದೀವಿ. ಗಾಡಿನ ಒಂದ್ಸಲ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವನಿಗೆ ಯಾವತ್ತೂ ಫ್ಯೂಯಲ್ ಟ್ಯಾಂಕ್ ಮೇಲೆ ಕಣ್ಣು. ಪಾಪು ಗಾಡಿ ಆನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಹಾಂ, ಸೊ ಎಲ್ಲ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ. ಇದನ್ನು ಒತ್ತಬೇಕು ಪುಟ್ಟಿ, ಹಿಂಗೆ ಇಟ್ಕೊಂಡು ಇಲ್ಲಿ ಪ್ರೆಸ್ ಮಾಡಬೇಕು. ವಾವ್, ಹೇಗಿದೆ? ಸೊ ಬಾಯ್ಸ್, ಪಲ್ಸರ್ಗೆ ಜೈ. ಹೇಗಿದೆ ಪುಟ್ಟಣಿ? ಚೆನ್ನಾಗಿದೆಯಾ? ಕೊಡ್ಸ್ಕೊಂಡು ಹೋಗ್ಬಿಡೋಣ ಮನೆಗೆ. ಸೊ ನೋಡಿ, ನಮ್ಮ ರೈಡಿಗೆ ಹೊಸ ಒಂದು ಹೆಲ್ಮೆಟ್ ಕೂಡ ಸೆಟ್ ಮಾಡಿದ್ದೀವಿ. ಸೊ ಇದಕ್ಕೆ ಮ್ಯಾಚ್ ಹೇಗಾಗ್ತಾಯಿದೆ ಅಂತ ಹೇಳಿ ಹಾಕೊಡ್ವೆ ಇರು ಪುಟ್ಟಣಿ. ಗಾಡಿಗೆ ಸಿಂಕ್ ಆಗ್ತಾಯಿದೆ ಅಂತೇಳಿ ಅನ್ನಿಸ್ತಾ ಇದೆ. ಇದು ಸಖತ್ ಲೈಟ್ ವೆಯ್ಟ್ ಇದೆ ನೋಡಿ, ಎಷ್ಟು ಆರಾಮಾಗಿ ಹಿಡಿದೀನಿ. ಸೊ ಸ್ನೇಹಿತರೆ, ಹೊಸ ಗಾಡಿ, ಹೊಸ ಜರ್ನಿ, ಹೊಸ ವರ್ಷ ಬರ್ತಾ ಇದೆ. ಹೇಗಿರುತ್ತೆ ನೋಡೋಣ. ಓಡೋಮೀಟರ್ 1 ಕಿಲೋಮೀಟ್ರ್ ರೋಡ್ ಇದೆ ಇವಾಗ, ಸ್ವಲ್ಪ ಓಡಿಸಿರೋದು. ಸೊ ರೋಡ್ ಮೋಡಲ್ಲಿದೆ ಗಾಡಿ. ಹೊರಡೋಣ. ಟೈಮ್ ಇದು ಎಲ್ಲ ಸೆಟ್ ಮಾಡಬೇಕು. ಫಸ್ಟು ಗಾಡಿದು ರನ್ನಿಂಗ್ ಆಗಬೇಕು. ಸೊ 500 to 700 ಕಿಲೋಮೀಟರ್ಸ್ ಒಳಗಡೆ ರನ್ನಿಂಗ್ ಮಾಡಿ ಗಾಡಿ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. ಸಿಟಿಲಿ ಓಡ್ಸೋಕ್ಕೆ ಯಾವ ಥರ ಇರುತ್ತೆ, ಹೈವೇಲಿ ಹಿಂಗಿರುತ್ತೆ, ಹೈ ಸ್ಪೀಡ್ ಹೇಗಿರುತ್ತೆ ಎಲ್ಲ ನೋಡೋಣ ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ಪು. ಆ್ಯಕ್ಚುಲಿ ಹೆಡ್ಲೈಟು ಆನ್ ಆಗಿತ್ತಾ? ಆನ್ ಆಗಿಲ್ಲ, ಇವಾಗ ಆನ್ ಆಯಿತು. ಲೋ ಬೀಮು, ಹೈ ಬೀಮ್ ಪವರ್ಫುಲ್ ಇದೆ, ಪರವಾಗಿಲ್ಲ. ಎಷ್ಟು ಟ್ರಾಫಿಕ್ ಇದೆ ಗುರು ಇವತ್ತು. ಓಪನಿಂಗ್ ಮಾಡ್ತಿದ್ದಂಗೆ ಟ್ರಾಫಿಕಲ್ಲಿ ಬ್ಯಾಟಿಂಗ್ ಮಾಡಬೇಕಾ ಅಂತ ನಾವು. ಹೊಸ ಗಾಡಿ, ಆ ಸ್ಮೆಲ್ಲು, ರೈಡ್ ಮಾಡುವಾಗ ಫೀಲಿಂಗು ಬೇರೆ ಥರನೇ ಇರುತ್ತೆ. ಚೆನ್ನಾಗಿ ಅನ್ನಿಸ್ತಾ ಇದೆ. ಡ್ಯಾಶೂ ಒಂಥರ ಕತ್ಲಲ್ಲಂತೂ ಸ್ಪೆಷಲಿ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಗಾಡಿ ನೋಡೋಣ, ಓಡಿಸಾಡೋಣ, ಹೆಂಗೆ ಅನಿಸುತ್ತೆ ಎಲ್ಲ ಫೀಲ್ ಮಾಡೋಣ. ಸೊ ಅಷ್ಟೇ, ಮನೆಗೆ ತೊಗೊಂಡೋಗಿ ಒಂದು ಪೂಜೆ ಮಾಡಿಸಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನೋಡೋಣ. ಮುಂದಿನ ದಿನಗಳಲ್ಲಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಇನ್ನೂ ಜಾಸ್ತಿ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ಸ್ನೇಹಿತರೆ. ಏನು ಅನ್ನಿಸ್ತು ನಿಮಗೆ ನಾನು ಈ ಗಾಡಿ ತೊಗೊಂಡಿದ್ದು? ನಿಮಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡೋಣ ಈ ವರ್ಷ ಹೇಗಿರುತ್ತೆ ಅಂತ. ವಿಶಿಂಗ್ ಯು ಆಲ್ ಅ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೈನ್. ಸೊ ಈ ವರ್ಷ ಡೆಫಿನೆಟ್ಲಿ ಡೇರಿಂಗಲ್ಲಿ ಓಡಿಸೋಣ ಗಾಡಿನ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.